ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸೋಮವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ. ಹಾಗೆ ಸೋಮವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ, ಹಾಗೆ ಮುಖ್ಯವಾಗಿ ಕೊನೆಯ ವಿಚಾರದಲ್ಲಿ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಮನೆಯಲ್ಲಿ ದೇವರ ಆಶೀರ್ವಾದ ಕಡಿಮೆ ಇದೆ, ನಕಾರಾತ್ಮಕ ಶಕ್ತಿ ಜಾಸ್ತಿ ಇದೆ. ವಾಸ್ತುವಿನ ಪ್ರಕಾರ ಈ ಒಂದು ಸ್ಥಳದಲ್ಲಿ ನಿಮ್ಮ ದೇವರ ಕೋಣೆ ಇದೆಯಾ, ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ಕೆಟ್ಟ ಕನಸುಗಳು ಬಿದ್ದೇ ಬೀಳ್ತಿರುತ್ತೆ. ಆದರೆ ನೆಮ್ಮದಿ ಇಲ್ಲದ ವಾತಾವರಣ, ಹಾಗೆ ಯಾರು ಸಹಾಯಕ್ಕೆ ಬರದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದು ವಾಸ್ತು ಪ್ರಕಾರ ಅಷ್ಟೇ ಸತ್ಯ ಕೂಡ ಆಗ್ತದೆ. ಯಾವ ಸ್ಥಾನದಲ್ಲಿ ದೇವರ ಕೋಣೆ ಇರಬಾರದು ಇದ್ರೂ ಸಹಿತವಾಗಿ ನಮಗೇನು ಆಪ್ಷನ್ಸ್ ಇಲ್ಲ ಗುರುಗಳೇ, ಏನು ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಸರಳ ಮಾಹಿತಿಯನ್ನು ನಾನು ಕೊಡ್ತೇನೆ. ಕೊನೆಯವರೆಗೂ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಮುಖ್ಯ ಮಾಹಿತಿ ಇದೆ, ನೋಡ್ಕೊಳ್ಳೋಣ. ಈ ದಿನದ ಪಂಚಾಂಗವನ್ನು ಮೊದಲು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸೋಮವಾರ ಷಷ್ಠಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವೈದ್ಯುತಿ ಯೋಗ ಇರ್ತಕ್ಕಂಥದ್ದು, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು 11 ಗಂಟೆ 27 ನಿಮಿಷದವರೆಗೂ. ತದನಂತರ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾನೆ ಚಂದ್ರ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 43 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ. ಯಮಗಂಡಕ ಕಾಲ ಬೆಳಗ್ಗೆ 10 ಗಂಟೆ 47 ನಿಮಿಷದಿಂದ 12 ಗಂಟೆ 19 ನಿಮಿಷ ಮಧ್ಯಾಹ್ನದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 50 ನಿಮಿಷದಿಂದ 3 ಗಂಟೆ 32 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ. ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ 1 ಗಂಟೆ 32 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ 8 ಗಂಟೆ 33 ನಿಮಿಷದಿಂದ 9 ಗಂಟೆ 32 ನಿಮಿಷದವರೆಗೂ. ಚಂದ್ರ ವಿಶಾಖ ನಕ್ಷತ್ರದಲ್ಲಿ, ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ತುಲಾರಾಶಿ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ಮೊದಲು ಮೇಷರಾಶಿಯವರ ಫಲಾನುಫಲಗಳು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾಗಿ ಇಂದಿನ ದಿನ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಧ್ಯಭಾಗದಿಂದ ಖಂಡಿತ ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇದೆ. ಸ್ವಲ್ಪ ಎಚ್ಚರಿಕೆ. ಹಣಕಾಸಿನ ವ್ಯವಸ್ಥೆ ಖಂಡಿತ ಶುಭವನ್ನು ತಂದರೂ ಸಹಿತ ಒಂದಷ್ಟು ಅವಘಡಗಳು ನಡೀತಕ್ಕಂಥದ್ದು, ಮನಸ್ತಾಪಗಳು, ಹಾಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ, ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಸಾಧ್ಯವಾದಷ್ಟು ಜಾಗರೂಕತೆ ಇರ್ರಿ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಒಂದಷ್ಟು ಶುಭವನ್ನು ತಂದರೂ ಸಹಿತ ಸ್ವಲ್ಪ ಮಟ್ಟಿಗೆ ಈ ರೀತಿಯ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಚಂದ್ರ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮಿಕ್ಕ ವಿಚಾರದಲ್ಲಿ ಲಾಭಾರ್ಥ ತರ್ತಕ್ಕಂಥದ್ದು ಇರುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕೊಂಚ ಬದಲಾವಣೆಯ ಒಂದು ಈ ದಿನ ಇರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ. ಧನಾಗಮ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. 12ರ ಅಧಿಪತಿ 2ರಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಶಾಂತತೆಯನ್ನು ತೋರಿಸ್ತದೆ ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಲಾಭ ಜಾಸ್ತಿ ತೋರಿಸ್ತಕ್ಕಂಥದ್ದು ಇರುತ್ತೆ. ಸ್ವಸ್ಥಾನ ಅಂದರೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಗೆಲ್ಲಿಸ್ತಕ್ಕಂಥ ಸಾಧ್ಯತೆ ಖಂಡಿತವಾಗಿ ಶುಭವನ್ನು ನೋಡ್ತದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಎಲ್ಲ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಾ. ರಾಯರ ನಾಮಸ್ಮರಣೆ ವೃಷಭ ರಾಶಿಯವರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಬಿಡುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ. ಭಾಳ ವಿಶೇಷವಾಗಿ ಹೇಳಬೇಕು ಅಂದರೆ ಆರೋಗ್ಯ ಬಹಳ ಒಂದು ಹದಗೆಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಾನಸಿಕ ಸ್ಥಿತಿಗತಿಗಳು ಅಷ್ಟು ಉತ್ತಮವಾಗಿರೋದಿಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದರೆ ಒಂದಷ್ಟು ಶುಭವನ್ನು ತೋರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವೃದ್ಧರಿಗೆ, ವಯೋವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ. ಹಾಗೆ ಅರಿಶಿಣದ ಕುಂಭ ನದಿದು ಹಣೆಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ, ನಿಮ್ಮ ಆಸೆಯ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನ. ಕಟಕ ರಾಶಿಯವರಿಗೆ ಶುಭ ಫಲ, ಆಧ್ಯಾತ್ಮಿಕ ಫಲ ಇವೆಲ್ಲ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ, ಒತ್ತಡದ ದಿನ.
ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯವರೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ತೋರಿಸ್ತದೆ. ಆದರೂ ಅಧಿಕಾರ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ. ರಾಯರ ನಾಮಸ್ಮರಣೆ ಸಿಂಹರಾಶಿಯವ್ರಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರಿಗೆ ಒಂದಷ್ಟು ಸ್ಥಳ ಬದಲಾವಣೆಗೆ ಅವಕಾಶ ಇರತಕ್ಕಂಥ ದಿನ. ಏನಾದರೂ ಮನೆ ಚೇಂಜ್ ಮಾಡ್ತಿದ್ದೀನಿ, ಭಾಳ ಶುಭವಾಗಿರ್ತಕ್ಕಂಥದ್ದು, ಅಥವಾ ಮನೆ ಸೇಲ್ಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಶುಭ ಇರತಕ್ಕಂಥದ್ದು ಇರುತ್ತೆ. ಆ ಥರದ ವಹಿವಾಟುಗಳಲ್ಲಿ ನಿಮಗೆ ಶುಭ ಫಲಗಳು ಜಾಸ್ತಿ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ, ಶುಭವಿದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಧನಾಗಮ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಮಾತಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾರು ತುಲಾರಾಶಿಯಲ್ಲಿದ್ದರೋ ತಮ್ಮ ಮಾತು ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೈ ಪಿಚ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ಅಷ್ಟು ಉತ್ತಮದ ವಾತಾವರಣವನ್ನು ನಿಮಗೆ ಕೊಡೋದಿಲ್ಲ. ತುಲಾರಾಶಿಯಲ್ಲಿದ್ದರೋ ಭಾಳ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಶುಭ ದಿನ ಕೂಡ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಅತ್ಯಂತ ಶುಭದ ದಿನ. ವೃಶ್ಚಿಕ ರಾಶಿಯವರಿಗೆ ನೀಚ ಶುಕ್ರ ಆದರೂ ಸಹಿತ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ದ ಎಕ್ಸಲೆಂಟ್ ಡೇ ಕೂಡ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಗಜಕೇಸರಿ ಯೋಗ ಇರತಕ್ಕಂಥ ದಿನ. ಈ ಒಂದು ದಿನದಲ್ಲಿ ಅದ್ಭುತಗಳು ನಡೀತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಮನಸ್ಥಿತಿ ಶುದ್ಧವಾಗಿಟ್ಕೊಂಡ್ರೆ ಬ್ಯೂಟಿಫುಲ್. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ. ಧನುರಾಶಿಯವರೆಗೂ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ನಷ್ಟಗಳು ಜಾಸ್ತಿ ತೋರಿಸ್ತದೆ. ಸ್ವಲ್ಪ ವಿಪರೀತ ರಾಜಯೋಗದ ತತ್ವ ಇರೋದ್ರಿಂದ ಒಂದು ಉದ್ದೇಶ ಶುಭವಾದರೂ ಒಂದು ಉದ್ದೇಶ ನಷ್ಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ನೀವು ಧನುರಾಶಿಯವರು ತ್ರಯಂಬಕ ಮಂತ್ರವನ್ನು ಹೇಳಬೇಕಾಗುತ್ತೆ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಎಕ್ಸಲೆಂಟ್. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ, ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನ ಕೂಡ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ. ಮಿಕ್ಕ ವಿಚಾರದಲ್ಲಿ ಕೂಡ ಒಂದು ಶುಭವಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕುಂಭರಾಶಿಯವ್ರಿಗೆ ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗಜಕೇಸರಿ ಯೋಗ ಪ್ರಾಪ್ತಿ, ದಶಮ ಭಾವ ಚಂದ್ರ ಕೂತಿರ್ತಕ್ಕಂಥದ್ದು ಸ್ಥಾನವನ್ನು ನೋಡಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹಾಸನ ಯೋಗ, ಸುಖ ಧನ ಪ್ರಾಪ್ತಿ ಕೂಡ ಅಂತ ಹೇಳ್ಬಿಟ್ವಿ. ಸುಖ ಭೋಜನವನ್ನು ಸವಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ. ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಇರ್ತಕ್ಕಂಥ ಒಂದು ಡಿಬೇಟಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಚೆನ್ನಾಗಿದೆ ನಿಮಗೂ ಕೂಡ. ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಬದಲಾವಣೆಯನ್ನು ತರ್ತಕ್ಕಂಥ ದಿನ. ಏನಾದರೂ ಕೆಲಸ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಖಂಡಿತ ಶುಭ. ಪ್ಲ್ಯಾನಿಂಗಲ್ಲಿರ್ತಕ್ಕಂಥವ್ರು, ಏನು ಮನೆ ಕಟ್ಟ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಪ್ಲ್ಯಾನ್ ಮಾಡ್ತಕ್ಕಂಥ ದಿನ. ಖಂಡಿತ ಒಂದು ರೀತಿಯಾಗಿ ಸ್ಥಳ ಬದಲಾವಣೆ ನಿಮಗೂ ಜಾತಕದಲ್ಲೂ ತೋರಿಸ್ತಾ ಇದೆ ಈ ದಿನ. ಗೋಚಾರ ಫಲದಲ್ಲಿ ಕೆಲಸದ ನಿಮಿತ್ತನೋ ಅಥವಾ ಒಂದು ಕಾರ್ಯದ ನಿಮಿತ್ತನೋ ಯಾವುದಾದ್ರೂ ಒಂದು ನಿಮಿತ್ತ ಸ್ವಲ್ಪ ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಈ ದಿನದ ಶುಭ ಫಲ ಜಾಸ್ತಿ ತೋರಿಸ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ನಿಮ್ಮ ದೇವರ ಕೋಣೆ, ಅಡುಗೆ ಮನೆ, ಹಾಗೆ ವಾಶ್ರೂಮ್ ಅಂದರೆ ಹಾಗೆ ಬಾತ್ರೂಮ್, ಟಾಯ್ಲೆಟ್ ಇರತಕ್ಕಂಥ ಮಧ್ಯಭಾಗದಲ್ಲಿದೆ. ಎಕ್ಸ್ಪೆಷಲಿ ಬರ್ತಕ್ಕಂಥದ್ದು ದೇವರ ಕೋಣೆ ದಕ್ಷಿಣ ಭಾಗದಲ್ಲಿದ್ದು ಕಿಚನ್ ಹಾಗೆ ಬಾತ್ರೂಮ್ ಅಟ್ಯಾಚ್ ಆಗಿದೆ ಎಂದಾಗ ಮಸ್ಟ್ ಆ್ಯಂಡ್ ಶುಡ್ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಕಾರಾತ್ಮಕ ಕನಸುಗಳು, ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಮಾನಸಿಕವಾದಂಥ ನೆಮ್ಮದಿ ಇರೋದೆಲ್ಲ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆ ದೇವರ ಆಶೀರ್ವಾದ ಆ ಮನೆಯಲ್ಲಿ ಇರೋದು ಕಷ್ಟ. ಸ್ವಲ್ಪ ಸಹಾಯಸ್ತಕ್ಕೆ ಯಾರು ಬರೋದಿಲ್ಲ ಆ ಮನೆಯಲ್ಲಿ. ಇದಕ್ಕೆ ಗುರುಗಳೇ ಸರಳವಾಗಿ ಏನು ಮಾಡಬೇಕು? ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಗುರುಗಳೇ. ಭಾಳ ಸರಳವಾಗಿ ಒಂದು ತಾಮ್ರದ ಸ್ಟ್ರಿಪ್ಸ್ ಅಂತ ಸಿಗುತ್ತೆ, ಹಾಗೆ ಸಿಲ್ವರ್ ಸ್ಟ್ರಿಪ್ಸ್. ಈ ಸಿಲ್ವರ್ ಸ್ಟ್ರಿಪ್ಸ್ ಒಳಗಡೆ ಆ ಗೋಡೆಯ ಪಟ್ಟಿಗೆ ಹಾಕೋಬೇಕಾಗುತ್ತೆ. ಬಾಗಿಲಲ್ಲಿ ಹಾಗೆ ತಾಮ್ರದ ಸ್ಟ್ರಿಪ್ಪನ್ನು ಹಾಕೋಬೇಕಾಗ್ತದೆ. ಈ ತಾಮ್ರದ ಸ್ಟ್ರಿಪ್ಪು ಮತ್ತು ಈ ಸಿಲ್ವರ್ ಸ್ಟ್ರಿಪ್ಪನ್ನು ಒಳಗಡೆ ಅಳವಡಿಕೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ದಕ್ಷಿಣ ಮೂರ್ತಿಯ ಫೋಟೋವನ್ನು ಇಡಬೇಕಾಗ್ತದೆ ಆ ದೇವರ ಕೋಣೆಯಲ್ಲಿ. ದಕ್ಷಿಣ ಮೂರ್ತಿಯ ದೇವರ ಮೂರ್ತಿಯನ್ನು ಇಟ್ಟು ಆರಾಧನೆ ಮಾಡಿದಾಗ ಮಾತ್ರ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭತೆ ಕಡಿಮೆ ಆಗಿ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇಷ್ಟು ನಮ್ಮ ಈ ದಿನದ ವಿಡಿಯೋ. ಹಾಗೆ ನಿಮ್ಮ ಮುಖ್ಯ ಮಾಹಿತಿಯನ್ನು ಕೊಟ್ಟಿದ್ದೇನೆ.
ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.